ಆಕಾಶ್ ಮೊಬೈಲ್ ಟೆಕ್ನೋ ಸ್ಕೂಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಅಂತ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಸಂಕ್ರಾಂತಿ ಶುಭಾಶಯಗಳು ಹೇಳ್ತಾ, ಸ್ಕೂಲ್ ಒಳ್ಳೆಯದಾಗಬೇಕು ಹೇಳ್ತಾ, ನಮ್ಮ ಒಂದು ಸಿನಿಮಾ ಏನ್ ಬಿಡುಗಡೆ ಆಯ್ತು ಅದನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಎಲ್ಲರಿಗೂ ಮ್ಯಾಕ್ಸ್ ಕಡೆಯಿಂದ ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದೀರಾ. ಈ ಥರ ಒಂದು ವೇದಿಕೆ ಸಿಕ್ಕಿದಾಗ ಇಷ್ಟೊಂದು ಜನನ ಮೀಟ್ ಮಾಡೋಕ್ಕೆ ನನಗೂ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ನಾನು ಈ ಕಡೆ ಯಾರೂ ಒಂದು ಫಂಕ್ಷನ್ ನಾನು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಒಂದು ಫಂಕ್ಷನ್ ಬಂದಿದ್ದೀನಿ. ಸೊ ಥ್ಯಾಂಕ್ ಯು, ನಿಮ್ಮನ್ನೆಲ್ಲರೂ ಮೀಟ್ ಮಾಡಿದ್ದೀನಿ, ತುಂಬ ಖುಷಿಯಾಗಿದೆ. ನಮ್ಮ ತಂದೆಗೂ ತಿಳಿಸ್ತೀನಿ ಈ ಥರ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಪ್ರೀತಿ ನನ್ನ ತಂದೆ ಮೇಲೆ ಇರೋದನ್ನ ನನ್ನ ಮೇಲೆ ತೋರಿಸ್ತಾ ಇದ್ದೀರಾ. ಆ ಪ್ರೀತಿಗೆ ನಾನು ಮೋಸ ಮಾಡಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೇಗಿದ್ರಿ ಎಲ್ಲ? ಮೊದಲನೇದಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ, ನಮ್ಮ ಎದುರುಗಡೆ ಇರ್ತಕ್ಕಂಥ ಗಣ್ಯರಿಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಮಗೆ ಅಲ್ಲಿಂದ ಬರ್ತಾನೆ ನಿಮ್ಮೆಲ್ಲರ ಈ ಶಿಳ್ಳೆ, ಚಪ್ಪಾಳೆ, ಚೀತ್ಕಾರ ತುಂಬಾ ಖುಷಿ ಕೊಡುವಂಥದ್ದು. ನಾವು ಕೆಲಸ ಮಾಡೋದು ಇದಕ್ಕೆ, ಈ ಪ್ರೀತಿಗೆ ಸಾವಿರ ಶರಣು. ಎಲ್ಲರೂ ಖುಷಿಯಾಗಿರಿ. ಇದೇ ತರ ಸೌಂಡ್ ಇರಲಿ ಲೈಫಲ್ಲಿ, ಲೈಫ್ ಯಾವಾಗಲೂ ಸೆಲೆಬ್ರೇಷನ್ ಆಗಿರಲಿ. ನಾವೆಲ್ಲರೂ ಯಾವುದೋ ಒಂದು ಊರಲ್ಲಿ ಹುಟ್ಟಿ ಎಲ್ಲೋ ಒಂದು ಓದಿ ಹೆಂಗೋ ಬೆಳೆದು ಇಲ್ಲಿ ತನಕ ಬಂದು ನಿಮ್ಮ ಪ್ರೀತಿ ಸಂಪಾದನೆ ಮಾಡಿರ್ತೀವಿ. ನಮ್ಮ ಶಾಲೆ ಅಂದ್ರೆ ಮನೆಯ ನಂತರ ಯಾವುದೇ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಶಾಲೆ ಮುಖ್ಯ. ಶಾಲೆಯ ಪಾತ್ರ ದೊಡ್ಡದು. ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಂಥ ನನ್ನ ಆಪ್ತ ವಲಯದಲ್ಲಿ ಇರ್ತಕ್ಕಂಥ ನನ್ನ ಗೆಳೆಯ ಅಥವಾ ನನ್ನ ಬ್ರದರ್ ಸೋಮಣ್ಣ, ನಾನು ಕರೆಯೋದು ಸೋಮಣ್ಣ ಅಂತ, ತುಂಬಾ ಜನ ಸೋಮಣ್ಣ ಅಂತಾನೆ ಕರೀತಾರೆ. ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಯಾವಾಗಲೂ ಏನಾದ್ರು ಒಂದು ತಪನ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ಈ ಶಾಲೆ, ಅದರಲ್ಲೂ ಪ್ರಮುಖವಾಗಿ ಫೀಸ್ ಇಲ್ಲದೆ
ಸ್ಕೂಲ್ನ ಶುರು ಮಾಡಿ ರನ್ ಮಾಡೋದು ಇಟ್ಸ್ ಅ ಬಿಗ್ ಟಾಸ್ಕ್. ಇವತ್ತಿನ ಸೊಸೈಟಿಲಿ ಇಷ್ಟು ಕಮರ್ಷಿಯಲ್ ಪ್ರಪಂಚದಲ್ಲಿ ಈ ಥರದ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶಾಲೆ ಮಾಡಿ ಅದು ನಿಮ್ಮ ಏರಿಯಾದಲ್ಲಿ ಕಟ್ಟಿ ನಿಮಗೆ ಒಂದು ಒಳ್ಳೆ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಕೊಡಬೇಕು ಅಂತಿದ್ದಾರೆ. ಇವ್ರಿಗೆ ನಿಮ್ಮ ಚಪ್ಪಾಳೆ ಇರಲಿ, ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ, ಪೇರೆಂಟ್ಸ್ ನೀವೆಲ್ಲರೂ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಒಳ್ಳೆ ಹುದ್ದೆಯಲ್ಲಿ ನೋಡಬೇಕು. ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಡಾಕ್ಟರ್ ಇಂಜಿನಿಯರ್ ಅವರು ಯಾಕೆ ಸಿನಿಮಾ ಆಕ್ಟರ್ ಆಗಬಾರ್ದು ಅಂತ ಕೇಳಿದೆ ನಾನು. ಯಾವುದೇ ಹುದ್ದೆ ಆಗಲಿ ಅವರು ಬೆಳೆದ ಮೇಲೆ ಕಲ್ತ ಮೇಲೆ ಅವರಿಷ್ಟ, ಅವರ ಶಕ್ತಿ, ಅವರ ಜ್ಞಾನ, ಅವರ ಸ್ಕಿಲ್ ಸೆಟ್ ತಕ್ಕಂಗೆ ಏನೋ ಒಂದು ಭವಿಷ್ಯ ನಿರ್ಮಾಣ ಆಗುತ್ತೆ. ಆದರೆ ಸ್ಕೂಲಿಂಗ್ ಒಂಥರ ಮನೆಗೆ ಪಾಯ ಕಟ್ಟದಂಗೆ ಈ ಪಾಯ ಅಡಿಪಾಯ ಭದ್ರವಾಗಿರಬೇಕು. ಒಳ್ಳೆ ಭದ್ರ ಅಡಿಪಾಯ ಕಟ್ಕೊಡಿ. ಜೊತೆಲಿ ನಾನೊಬ್ಬ ಕನ್ನಡಿಗನಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಸೋಮಣ್ಣಗೂ ಈ ಮೂಲಕ ಈ ಸ್ಟೇಜ್ ಮೇಲೆ ಹೇಳೋದೇನೆಂದ್ರೆ, ಮಕ್ಕಳು ಸ್ಕೂಲಲ್ಲಿ ಇಂಗ್ಲಿಷಲ್ಲಿ ಮಾತಾಡಬೇಕು ಅಂತ ಕಂಪಲ್ಸರಿ ಮಾಡಬೇಡಿ. ಕನ್ನಡನೋ ತೆಲುಗುನೋ ಮಾತಾಡ್ರೆ ಫೈನ್ ಆಗ್ತೀವಿ ಅಂತ ಹೇಳ್ಬೇಡಿ. ಮಾಡಲ್ಲ ಅಂತ ಗೊತ್ತು, ಆದ್ರೂ ನನ್ನ ಕಳಕಳಿಯ ಭಿನ್ನಹ ಇದು. ಮನೆಯಲ್ಲಿ ಮದರ್ ಟಂಗ್ ಯಾವ್ದಾದ್ರು ಇರಲಿ, ಮನೆಯಲ್ಲಿ ಮಾತಾಡ್ಲಿ. ಹೊಸಲು ದಾಟದ ಮೇಲೆ, ಈ ನಾಡು ಹುಟ್ಟಿದ ಮೇಲೆ ಕನ್ನಡನೇ ಮಾತಾಡ್ಬೇಕು. ಏನಂದ್ರೆ ಗುಡ್ ಮಾರ್ನಿಂಗ್ ಮಮ್ಮಿ, ಗುಡ್ ಮಾರ್ನಿಂಗ್ ಡ್ಯಾಡಿ ಅಲ್ಲ, ಅಮ್ಮ ಅಪ್ಪ. ಮನಸಾರೆ ಅಪ್ಪ ಅಮ್ಮ ಅಂತ ಹೇಳಿದಾಗ ಕೇಳಿಸ್ಕೊಳಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಂಡ್ ನೀನು ಸ್ವಲ್ಪ ದಿವಸದಲ್ಲಿ ನಾನು ಕಾಯ್ತಾ ಇದ್ದೀನಿ ಹೇಳಿಸ್ಕೊಳಕ್ಕೆ. ಎಲ್ಲೂ ಹೋಗ್ತಾ ಇರಲಿಲ್ಲ, ಈ ವ್ಯಕ್ತಿಗೋಸ್ಕರ ಇಲ್ಲಿ ಬಂದೆ. ಅಂಡ್ ಈ ಶಾಲೆಯ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದೆ. ಅಂಡ್ ಬಂದ ಮೇಲೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಮಾತಾಡಿ ಹೊರಟೋಗೋದು ಅಂತಿತ್ತು. ಬಟ್ ನಿಮ್ಮ ಈ ಎನರ್ಜಿ ನೋಡಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಹಾಡಬೇಕು ಅಂದ್ರೆ ನೀವೆಲ್ಲ ಮಾತು ಕೊಡ್ಬೇಕು. ಹೊಸಲು ದಾಟದ ಮೇಲೆ ಕನ್ನಡದಲ್ಲಿ ಮಾತಾಡಿಸ್ತೀರಾ ಮಕ್ಕಳನ್ನ? ಯುವಕರು ಹೇ ಡೂಡ್ ಹಾಯ್ ವಾಟ್ಸಾಪ್ ಕರೆಕ್ಟ್ ಬೇಕು. ಅದು ಅವಮಾನ ಅಲ್ಲ, ಹೆಚ್ಚುಗಾರಿಕೆನೂ ಅಲ್ಲ. ಆದ್ರೆ ನಾವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಬೇಕಂದ್ರೆ ಕನ್ನಡ ಬರ್ದಿರೋರ್ಗೆ ಈ ಭಾಷೆ ಕಲಿಬೇಕಪ್ಪ ಅಂತ ಅನ್ನಿಸ್ಬೇಕು. ಮಾತಾಡ್ತೀರಾ? ಸೌಂಡ್ ಕಡಿಮೆ. ನಿಮ್ಮ ಸುತ್ತಮುತ್ತಲಿನ ಪರಿಸರನ, ಪ್ರಪಂಚನ, ನಿಮ್ಮ ಮನೆ ಎಷ್ಟೋ ಅಷ್ಟು ಚೆನ್ನಾಗಿ ನಿಮ್ಮ ಬ್ಯಾಗು, ನಿಮ್ಮ ಮೇಕಪ್ ಪ್ರಾಡಕ್ಟ್ಸು, ನಿಮ್ಮ ಬುಕ್ಸು, ನಿಮ್ಮ ಕಿಟ್ಟು, ಕ್ರಿಕೆಟ್ ನಾಲಿಗೆ ನನ್ನ ಸೀಳುವ ರೋಷ ಉಕ್ಕಿದೆ. ಕಂಡನೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು ಎಷ್ಟು ಜನ ಇದ್ದೀರಾ? ಎಲ್ಲರೂ ಇಲ್ಲೇ ಓದಿದ್ದೀರಾ? ಎಲ್ಲ ಅವರು ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ಅದು. ನಿಮ್ಮ ಮಕ್ಕಳನ್ನೆಲ್ಲ ತಂದಿಲ್ಲ ಹಾಕಿ ಅಂತ. ನೀವೆಲ್ಲ ಇಲ್ಲೇ ಓದ್ಕೊಳ್ಳಿ, ಚಿಕ್ಕ ಮಕ್ಕಳು. ಸೋಮಶೇಖರ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಒಳ್ಳೇದಾಗಲಿ, ಸ್ಕೂಲ್ ಚೆನ್ನಾಗಾಗಲಿ, ಇಲ್ಲಿ ಓದಂಥ ಮಕ್ಕಳು ಎಲ್ಲ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ನಾನು ಇನ್ನೂ ಸುಮಾರು ಮಾತಾಡಬೇಕು ಅಂತಿದ್ದೆ. ಚಿಕ್ಕಣ್ಣ ಹಾಗೂ ಅಭಿಷೇಕ್ ಅವರು ಎಲ್ಲ ಒಟ್ಟಿಗೆ ಮಾತಾಡ್ಕೊಂಬಂದಿದ್ದು ಹಿಂಗೆ ಮಾತಾಡಬೇಕು ಅಂತ. ಮೊದಲನೇ ಲೈನ್ ಮಾತ್ರ ನೀವು ಮಾತಾಡಿ, ಮಿಕ್ಕಿದ್ದೆಲ್ಲ ನಾವು ಮಾತಾಡ್ತೀವಿ, ದಯವಿಟ್ಟು ಫುಲ್ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಸೋಮಶೇಖರ್ ಅವ್ರಿಗೆ ಒಳ್ಳೇದಾಗ್ಲಿ, ಸ್ಕೂಲ್ಗೆ ಒಳ್ಳೇದಾಗ್ಲಿ, ಇಲ್ಲಿ ಓದಿರೋರೆಲ್ಲ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ಕೇಳ್ಕೊತೀವಿ. ಜೈ. ನಮಸ್ಕಾರ. ಇಲ್ಲ, ಇದು ಸ್ಕೂಲ್ ಓಪನಿಂಗ್ ಇದ್ದಂಗಿಲ್ಲ, ಊರು ಹಬ್ಬ ಇದ್ದಂಗಿದೆ. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ನಮ್ಮ ಸೋಮಣ್ಣ ಅವರು ಇವತ್ತು ಅದರದ್ದು ಓಪನಿಂಗು ನಿಜಕ್ಕೂ ಒಂದು ಹೆಮ್ಮೆ ಪಡೋಂಥ ವಿಷಯ. ಯಾಕಂದರೆ ನಾವು ಹುಟ್ಟಿದೂರಲ್ಲೇ ಒಂದು ಶಾಲೆನ ಓಪನ್ ಮಾಡೋಂಥದ್ದು ತುಂಬ ಖುಷಿ ಪಡೋ ವಿಷಯ. ಏನಕ್ಕೆ ಅಂದರೆ ಈಗ ಸೋಮಣ್ಣ ಅವರು ಇತ್ತೀಚೆಗೆ ಇವರು ಒಂದು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಿದ್ದೀವಿ. ನಾನೇ ಹೀರೋ, ಸೋಮಣ್ಣ ಪ್ರೊಡ್ಯೂಸರ್. ತುಂಬ ಒಳ್ಳೆ ಮನಸ್ಸಿರೋಂಥ, ಹೃದಯವಂತಿಕೆ ಇರೋಂಥ ವ್ಯಕ್ತಿ ಇವರು. ನಾನು ನೋಡಿರೋ ಮಟ್ಟಿಗೆ ಈ ಸ್ಕೂಲಿಂದ ಈಗ ಅನುಕೂಲಸ್ಥರುಗಳು ಹೆಂಗೋ ಮಕ್ಕಳನ್ನ ಓದಿಸ್ತಾರೆ. ಬಟ್ ಬಡವರು ಮಕ್ಕಳಿಗೆ ತುಂಬ
ತುಂಬ ಸಮಸ್ಯೆ ಆಗ್ತಿರುತ್ತೆ. ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಇಲ್ಲ ಅಂದರೆ ಈ ಥರದ್ದು ಸ್ಕೂಲ್ಗಳಲ್ಲಿ ಸೇರಿಸ್ಬೇಕು ತುಂಬ ಕಷ್ಟ ಆಗುತ್ತೆ. ಈ ಒಂದು ಒಳ್ಳೆ ಮನಸ್ಸಿಟ್ಟು ಒಂದು ಶಾಲೆನ ಓಪನ್ ಮಾಡೋರೆ. ಇವ್ರ ಶಾಲೆಯಿಂದ ಒಂದಷ್ಟು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣನ ಕೊಡಲಿ. ಯಾಕೆಂದರೆ ಇವಾಗೆಲ್ಲ ಬಿಸ್ನೆಸ್ ಆಗೋಗಿದೆ. ನಾವು ಸ್ಕೂಲ್ಗಳೆಲ್ಲ ಕೇಳಿದ್ರೆ ಫೀಸ್ ಕಟ್ಟೋಕ್ಕೆ ಆಗಲ್ಲ. ಬರೀ KG LKGಗೆ ಲಕ್ಷಗಟ್ಟಲೆ ಈ ಥರದ್ದೆಲ್ಲ ಫೀಸ್ ಇದೆ. ಜಾಸ್ತಿ ಆ ಥರದ್ದೆಲ್ಲ ನೀವು ತಗೋಬೇಡ್ರಿ. ದಯಮಾಡಿ ಒಂದಷ್ಟು ಬಡ ಮಕ್ಕಳಿಗೆ ಯಾರಾದರೂ ತುಂಬ ಚೆನ್ನಾಗಿ ಓದೋ ಮಕ್ಕಳಿಗೆ ಫ್ರೀ ಸೀಟ್ ಕೊಡ್ರಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ. ಇನ್ನೂ ವಿಚಾರ ಬಡ ಮಕ್ಕಳು ಒಳ್ಳೇದಾಗಲಿ ಅಂದರೆ ಸ್ಕೂಲ್ ಮಾಡೋದು. ಅದಕ್ಕೆ ನಿಮಗೆ ಇದೇ ಥರ ನಿಮ್ಮ ಸೇವೆ ಮುಂದುವರಿಲಿ. ಒಂದಲ್ಲ, ಈ ಥರದ್ದು ಇನ್ನೂ ಒಂದು 10-6 ಸ್ಕೂಲ್ಗಳನ್ನ ಕಟ್ಟೋ ಥರದ್ದು ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಆಶೀರ್ವಾದ ಇದ್ರೆ ಸಾಕು. ಖಂಡಿತ. ಕಟ್ಟಿಗೆನಹಳ್ಳಿ ಇಲ್ಲೇ ಹುಟ್ಟಿ ಕಟ್ಟಿಗೆನಹಳ್ಳಿಲಿ ಒಂದು ಸ್ಕೂಲ್ ಕಟ್ಟಿದ್ದೀರಾ. ತುಂಬ ಪ್ರೀತಿ ಜನದ ಸಂಪಾದಿಸಿದ್ರೆ ಅದು ಗೊತ್ತಾಗ್ತಿದೆ ಅಷ್ಟೊಂದು ಜನ ಸೇರಿರೋರಿಗೆ. ಸೊ ಫೈನಲಿ ದೇವರು ಇವ್ರ ಶಾಲೆಗೆ ಒಳ್ಳೇದು ಮಾಡಲಿ. ಹಂಗೆ ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಿನಿಮಾಗಳು ಬರ್ತಾ ಇರುತ್ತೆ. ದಯಮಾಡಿ ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಹರ್ಷಿ ಆಶೀರ್ವದಿಸಿ. ಥ್ಯಾಂಕ್ ಯು. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟರ ಜನ ಕಟ್ಟಿಗೆನಹಳ್ಳಿಲಿ ಇರ್ತಾರೆ. ಎಲ್ರಿಗೂ ನಮಸ್ಕಾರ ಕಣ, ಚೆನ್ನಾಗಿದ್ದೀರಾ? ಒಂದು ಸತ್ಯ ಹೇಳಬೇಕು, ನನಗೆ ಸ್ಕೂಲ್ ಕಾರ್ಯಕ್ರಮ ಅಂದಾಗ ಚಿಕ್ಕ ಮಕ್ಕಳು, ಅವ್ರ ತಂದೆ ತಾಯಿ ಅವರೆಲ್ಲ ಕಾಣಿಸ್ಕೋತಾರೆ ಅನ್ನೋ ಒಂದು ನನ್ನ ಇಮ್ಯಾಜಿನೇಷನ್, ನಾನು ದಾರಿ ಅಂತ ಚಿಕ್ಕಣ್ಣನ ಕೇಳಿದೆ, ಏನು ಮಾತಾಡಲಿ ಚಿಕ್ಕ ಮಕ್ಳಿಗೆ ನಾನೇನು ಹೇಳಲಿ, ಸ್ಕೂಲ್ ಬಗ್ಗೆ ನಾನೇನು ಮಾತಾಡಲಿ? ಇಲ್ಲ, ಚಿಕ್ಕ ಮಕ್ಕಳೇ ಇರೋದು, ಸ್ಕೂಲಿಗೆ ಒಂದು ವಿಶ್ ಮಾಡ್ಬಿಟ್ಟು ಹೋಗುವಂತ. ಇಲ್ಲಿ ಬರ್ತಾ ಗೊತ್ತಾಯ್ತು ಬರೇ ಸ್ಕೂಲ್ ಫಂಕ್ಷನ್ ಎಲ್ಲ ಇದು, ಊರ ಕಾರ್ಯಕ್ರಮನ ಎಲ್ಲರೂ ಬಂದು ಸೇರಿದ್ದೀರಾ ಅಂತ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ. ಒಂದೇನಂದ್ರೆ ಜೀವನದಲ್ಲಿ ಒಂದು ಸ್ವಂತ ಊರಲ್ಲಿ ಒಂದು ಮನೆ ಕಟ್ಟಿದ್ರೆ ಅದು ನಾವು ದೊಡ್ಡ ಕತ್ತೀವಿ. ಅಂಥದ್ರಲ್ಲಿ ನಮ್ಮ ಸೋಮಣ್ಣ ಅವ್ರ ಊರಲ್ಲಿ ಬಂದು ಒಂದು ಶಾಲೆ ಕಟ್ಟಿದ್ದಾರೆ. ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಶಾಲೆ ಕಟ್ಟಿದ್ದೀರ. ನಿಜವಾಗ್ಲೂ ನಿಮ್ಮ ಸಾಧನೆಗೆ ಒಂದು ಹ್ಯಾಟ್ಸ್ ಆಫ್, ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಿದೆ. ನಮ್ಮ ಕಟ್ಕೆನಹಳ್ಳಿ ಎಲ್ಲ ಅಣ್ತಮ್ಮಂದಿರಿಗೆ ಬಂದು ಎಲ್ಲ ಕಲಾವಿದರಿಗೂ ಒಂದು ಪ್ರೋತ್ಸಾಹ ನೀಡಿದ್ದೀರಾ. ನಿಜವಾಗ್ಲೂ ಅವ್ರ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್, ಇದು ಮೊದಲನೇದಾನ, ಇಲ್ಲಿಂದ ಶುರುವಾಗಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಅಣ್ಣ, ಥ್ಯಾಂಕ್ ಯು. ಹಾಗಾಗಿ ಎಲ್ಲರೂ ತುಂಬಾನೇ ಪ್ರೀತಿಯಿಂದ ನಮ್ಮ ಸ್ವಾಗತ ಮಾಡಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಲವ್ ಯು ಆಲ್ ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ಎಷ್ಟು ಜನ ಇದ್ರೆ ಕೈ ಎತ್ತಿರಿ. ಯಾಕಣ್ಣ ಪ್ರತಾಪ್ ಅಣ್ಣ ಏನಾಯ್ತು? ಪ್ರತಾಪ ನಿಮ್ಗೆ ಲೇಟ್ ಆಯ್ತಂತೆ, ಎಲ್ಲ ಬಿಟ್ಟವ್ರೆ ಪಾಪ. ಸರಿ, ನಾವು ಡೈಲಾಗ್ ಹೇಳ್ತೀವಿ ಆದ್ರೆ ಈ ಹಲವಾರು ಕಡೆ ಇದೇ ಡೈಲಾಗ್ ಹೇಳಿದ್ದೀನಮ್ಮ. ಫಸ್ಟ್ ಟೈಮ್ ಜೊತೆಲಿ ಚಿಕ್ಕಣ್ಣನೂ ಇದ್ದಾರೆ, ಅವ್ರ ಹಳೆಯ ಸ್ನೇಹಿತರು ಪ್ರತಾಪಣ್ಣ ಅವರು ಇದ್ದಾರೆ, ಅವ್ರಿಗೂ ಬೈಕ್ ಕೊಡಿ, 3 ಜನ ಒಟ್ಟಿಗೆ ಹೇಳ್ಬಿಡ್ತೀವಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಆತ್ಮೀಯ ಸ್ನೇಹಿತರು ಅಭಿಷೇಕ್, ಅಂಬರೀಷ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕುರಿ ಪ್ರತಾಪ್ ಅವರೇ, ನಮ್ಮ ಆಪ್ತರು, ಈಗ ಮುಂದಿನ ಮೂವಿ ಮಾಡ್ತಾ ಇದ್ದೀನಿ ಜೋಡಿ ಎತ್ತು ಅಂತ ಹೇಳಿ ನಮ್ಮ ಹೀರೋ ಚಿಕ್ಕಣ್ಣರು, ನಮ್ಮ ಡೈರೆಕ್ಟರ್ ಉಮೇಶ್
ಸುರೇಶು, ನಮ್ಮ ಗುರುಗಳಾದಂಥ ಎಕ್ಸ್ ಚೇರ್ಮನ್ ಸುರೇಶ್ ಅವರು, ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಭಾಗವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಅನೇಕ ಜನರು ಬಂದಿದ್ದಾರೆ ಹೋಗಿದ್ದಾರೆ, ಬಟ್ ಯಾರಿಗೂ ಸನ್ಮಾನ ಮಾಡಿದರೆ ಇಲ್ಲ ಅನ್ನೋದೆಲ್ಲ ಇಂಪಾರ್ಟೆಂಟು, ಬಟ್ ಬಂದು ನನ್ನ ಆಶೀರ್ವಾದ ಮಾಡಿದಾರಲ್ಲ ಅದೇ ಇಂಪಾರ್ಟೆಂಟು. ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ನಮ್ಮ ಮುಖ್ಯ ಶಿಕ್ಷಕರಾದಂಥ ನಮ್ಮ ಟೀಚರ್ಸು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಮುಂದೆ ಬಿಟ್ಟಂತ ಆಪ್ತ ಮಿತ್ರರಿಗೂ ಈ ಕಾರ್ಯಕ್ರಮವನ್ನು ವಂದಿಸಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ನೋಡಿ ಎಷ್ಟು ಚೆಂದ ಇದೆ ಹೆಸರು. ಅಂದರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಅಷ್ಟು ವಿಸ್ತೀರ್ಣವಾಗಿರುವಂಥದ್ದು. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಇದರ ಇನಾಗ್ರೇಷನ್ ಬಂದಿದ್ದೀನಿ. ಇದೊಂದು ಹೇಳಬೇಕಂದ್ರೆ ಇದೊಂದು ಈ ಏರಿಯಾದವರಿಗೆ ಒಂದು ವರ ಅಂತ ಹೇಳಬೇಕು. ನನಗೆ ಕಂಡಂಥ ಸೋಮಣ್ಣವ್ರು ಏನು ಅಂತಂತಂದರೆ, ಇವತ್ತು ತಮ್ಮನ್ನು ತಾವು ಸಮಾಜಕ್ಕೆ ಅಂತಲೇ ಮೀಸಲಾಗಿಟ್ಟಿರುವಂಥ ವ್ಯಕ್ತಿ ಅಂತಂದರೆ ತಪ್ಪಾಗಲ್ಲ. ಇವತ್ತು ನಾನು ಅಲ್ಲಿ ಆ ಭೇಟಿ ನೋಡಿದಾಗಂತ ಇದನ್ನು ನೋಡ್ಕೊಳ್ತಾ ಇದ್ದೆ, ಒಂದಿಷ್ಟು ಜನಪರವಾದಂಥ ಕೆಲಸಗಳನ್ನು ಚಿಕ್ಕ ವಯಸ್ಸಿನಿಂದನೇ ಮಾಡ್ಕೊಂಡು ಬಂದಿರುವಂಥದ್ದು ಸೋಮಣ್ಣ ಸರ್. ನನಗೆ ಅವಾಗಲೇ ನನ್ನನ್ನು ಇಲ್ಲಿ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋದಕ್ಕೆ ನನ್ನನ್ನು ನಾಯಕ ನಟ ಅಂತ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ನಾಯಕ ನಟ ಇರ್ಬೋದು, ಆದರೆ ನಿಜವಾದ ನಾಯಕರು ಸೋಮಣ್ಣ ಆಗ್ತಾರೆ. ಇಲ್ಲಿ ನಿಜವಾದ ನಾಯಕರು ಆಗ್ತಾರೆ ಅವರು. ನಾವು ತೆರೆ ಮೇಲೆ ನಟನೆ ಮಾಡುವಂಥದ್ದಾಗಿರ್ಬೋದು, ಆದರೆ ತಮ್ಮನ್ನು ತಾವು ಸಮಾಜಕ್ಕೆ. ಓಕೆ, ಇವತ್ತು ನಮ್ಮ ಶರಣ್ ಸರ್ ಹೇಳಿದಂಗೆ ನಿಜವಾಗ್ಲೂ ಇದು ಒಂದು ದೇಗುಲದ ಆರಂಭ, ಇನಾಗ್ರೇಷನ್ನು. ಯಾವತ್ತು ವಿದ್ಯೆ ಅಂದ್ರೆ ಸರಸ್ವತಿ ದೇವಾಲಯ ಇದು. ಯಾವತ್ತು ಸ್ಕೂಲ್ ಅಂದ್ರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡಕ್ ಮಾಡ್ತಾರೆ. ಸ್ಕೂಲಲ್ಲಿ ಮಾಡಿದ್ರೆ ಹಿಂಗೆ ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಕ್ಯಾಪಿಟೇಷನ್ ಫೀಸು, ಆಮೇಲೆ ಫೀಸು, ಆಮೇಲೆ ಏನಾದ್ರು ಮಧ್ಯೆ ಏನಾದ್ರು ಬಂದ್ರೆ ಸಣ್ಣ ಇವೆಂಟ್ ಮಾಡ್ಬೇಕಾದ್ರೆ ಅದಕ್ಕೂ ಚಾರ್ಜಸ್ಸು ಎಲ್ಲ ಹಾಕ್ತಾರೆ. ಬಟ್ ಇವತ್ತು ನೋಡಿದೆ ಇವ್ರದ್ದು ಪರಿಚಯ ನಿಮಗೆ ಕಮ್ಮಿ, ಯಾಕಂದ್ರೆ ನಾನು ಬರಹಗಾರ, ತೆರೆ ಹಿಂದೆ ಇರ್ತೀನಿ. ಬಟ್ ನನ್ನ ಪರಿಚಯ ನಿಮ್ಗೆ ಮಾಡ್ಕೊಡ್ಬೇಕು ಅಂದ್ರೆ ಮಚ್ಚು 2 ದಪ್ಪ ಕೆಂಪಗಾಗುತ್ತೆ, ರಕ್ತದಲ್ಲಿ ನೆಂದಾಗ ಬೆಂಕಿಲ್ ಬೆಂದಾಗ. ಈ ಕಾಟೇರ ಚಿತ್ರದ ಸಂಭಾಷಣೆಕಾರ ಮತ್ತೆ ನಮ್ಮ ಶರಣ್ ಸರ್ ಗುರು ಶಿಷ್ಯರು ಸಿನಿಮಾ ನಾನೇ ಬರ್ತಿದ್ದಿದ್ದು. ಈಗ ಸೋಮಣ್ಣ ಅವರ ಒಂದು ನಿರ್ಮಾಣದಲ್ಲಿ ಒಂದು ಚಿತ್ರ ಕೆಲಸ ಮಾಡ್ತಾ ಇದ್ದೀನಿ. ಚಿಕ್ಕಣ್ಣ ಅವರು ಅದರಲ್ಲಿ ನಾಯಕ ನಟರು. ಸೊ ನೀವೆಲ್ಲರೂ ಈ ಒಂದು ಶಾಲೆಗೆ ಬಂದಿರೋದು ಅತಿಥಿಗಳಾಗಿ ನಮ್ಮನ್ನೆಲ್ಲ ಬರಮಾಡ್ಕೊಳ್ತಾ ಇರೋದು ತುಂಬಾನೇ ಖುಷಿ ಆಗುತ್ತೆ. ಕಟ್ಟಿಗೆನಹಳ್ಳಿಯಲ್ಲಿ ಒಂದು ಶ್ರೀಗಂಧ ಇದೆ ಅಂದರೆ ಅದು ನಮ್ಮ ಸೋಮಣ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ನನ್ನ ಕಡೆಯಿಂದ ಮತ್ತು ನಮ್ಮ ಇಡೀ ಕುಟುಂಬದ ಪರ ನಮ್ಮ ಸೋಮಣ್ಣ ಅವರಿಗೆ ಒಂದು ವೆಂಚರ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಸರ್. ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಚಿಕ್ಕಣ್ಣ ಅವ್ರು ಮಾತಾಡ್ತಾರೆ. ಆಕಾಶ್ ಗ್ಲೋಬಲ್ ಟೆಕ್ನಾಲಜಿ ಸ್ಕೂಲ್ ಅಂತ ಪ್ರೀ ನರ್ಸರಿಯಿಂದ 10th ತನಕ ಒಂದು ಹೊಸ ಶಾಲೆನ ನಮ್ಮ ಸೋಮಣ್ಣವರು ಅವ್ರದ್ದೇ ಊರು ಕಟ್ಟಿಗೆನಹಳ್ಳಿಲಿ ಓಪನ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದಷ್ಟು ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಿದ್ದಾರೆ. ಸೊ ಇವಾಗ ಸ್ಕೂಲು ಅನ್ನೋದು ಬಿಸ್ನೆಸ್, ಅದರ ಜೊತೆಗೆ ಒಂದು ವಿದ್ಯಾದಾನ ಮಾಡಬೇಕು ಅನ್ನೋಂಥದ್ದು ಎಲ್ರಿಗೂ ಬರಲ್ಲ. ಒಂದಷ್ಟು ಬಡ ಮಕ್ಕಳಿಗೆಲ್ಲ ಇವ್ರ ಶಾಲೆಯಿಂದ ಒಳ್ಳೆಯದಾಗಲಿ. ಆಲ್ರೆಡಿ ಅವ್ರುಗಳೇ ಪ್ಲ್ಯಾನ್ ಹಾಕಿದ್ದಾರೆ, ಫ್ರೀ ಬಸ್ಸು, ಫ್ರೀ ಸಮವಸ್ತ್ರ ಇದೆಲ್ಲ ಕೊಡ್ತೀವಿ, ಅದಕ್ಕೆ ಯಾವುದೇ ಶುಲ್ಕಗಳಿಲ್ಲ ಅಂತ. ಇದೇ ಥರದ್ದು ಇನ್ನೂ ಒಂದು 10 ಸ್ಕೂಲ್ ಕಟ್ಟಷ್ಟು ತಾಯಿ ಚಾಮುಂಡೇಶ್ವರಿಗೆ ಆಶೀರ್ವಾದ ಮಾಡಿ ಒಂದಷ್ಟು ಬಡ ಮಕ್ಕಳಿಗೆ ಇವ್ರ ಕಡೆಯಿಂದ ಆದಷ್ಟು ವಿದ್ಯಾದಾನ ಸಿಗಂತ ಹಾಕಿ. ಎಲ್ರಿಗೂ ನಮಸ್ಕಾರ. ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಪ್ರಾರಂಭ ಆಗ್ತಾ ಇದೆ. ನಮ್ಮ ಸೋಮಣ್ಣವರು ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ಸ್ವಂತ ಊರಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ಇವಾಗ ಸ್ಕೂಲ್ಗೆ ಹೋಗಬೇಕು, ಫೀಸ್ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಇವರು 10 ಕಿಲೋಮೀಟ್ರ್ ವ್ಯಾಪ್ತಿಲಿ ಎಲ್ಲ ಫ್ರೀ ಮಾಡ್ತಾ ಇದ್ದಾರೆ. ಆ ಬಸ್ಗಳು ಫೆಸಿಲಿಟೀಸು ಫ್ರೀ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ಕೂಲ್ 10 ಕಿಲೋಮೀಟ್ರ್ ವ್ಯಾಪ್ತಿಲಿ ನಾವೇ ಕಟ್ತಾ ಇದ್ದೀವಿ 30,000 ರೂಪಾಯಿ 10 ಕಿಲೋಮೀಟ್ರಿಗೆ ಮೈಸೂರಲ್ಲಿ.
ಆದರೆ ಅವ್ರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಸ್ಗೆ ಫ್ರೀ ಮಾಡ್ತಾ ಇದ್ದಾರೆ. ಓದೋಕ್ಕೆ ದುಡ್ಡು ಕಟ್ಟಲೇಬೇಕು. ಕ್ಲಾಸ್ ಸಿಗುತ್ತೆ. ಒಳ್ಳೇದಾಗಲಿ ಸೋಮಣ್ಣವ್ರಿಗೆ, ಈ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ. ಎಲ್ಲ ಚೆನ್ನಾಗಿ ಮಕ್ಕಳು ಓದ್ಕೊಳ್ಳಿ, ಇಲ್ಲಿಂದ ಒಳ್ಳೊಳ್ಳೆ ಪ್ರಜೆಗಳಾಗಲಿ. ಮಕ್ಕಳಿಂದ ಓದಿದ್ರೆ ಎಲ್ಲ ಒಳ್ಳೆ ಹೇಳ್ತಿರ್ತಾರೆ ಓದು ಅಂತ. ನಾವು ಓದಲಿಲ್ಲ, ಆದರೆ ಕ್ಲೀನಾಗಿ ಓದ್ಕೊಂಡು ಈ ಥರ ಫೆಸಿಲಿಟಿ ಇರೋ ಸ್ಕೂಲ್ ಸಿಕ್ಕಿದ್ರೆ ಯಾರು ಓದಲ್ಲ. ಸೋಮಣ್ಣವ್ರಿಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್. ನಾನು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅವರ ಎಲ್ಲ ಪದಾಧಿಕಾರಿಗಳಿಗೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕೆಂದ್ರೆ ಕಟ್ಗೇನಹಳ್ಳಿ ಒಂದು ಚಿಕ್ಕ ಹಳ್ಳಿ ಆಗಿತ್ತು, ಒಂದು ಚಿಕ್ಕ ಪುಟಾಣಿ ಹಳ್ಳಿ ಆಗಿತ್ತು. ಇವತ್ತು ನೋಡಿದ್ರೆ ಸುತ್ತಮುತ್ತ ನೋಡಿದ್ರೆ ದೊಡ್ಡ ಒಂದು ನಗರ ಪ್ರದೇಶದಲ್ಲಿ ಒಂದು ದೊಡ್ಡ ಏರಿಯಾ ಆಗಿದೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿನ ಸುಮಾರು ಜನ ಹೊರಗಡೆನವರು ಬಂದು ಇಲ್ಲಿ ಮನೆಗಳನ್ನ ಮಾಡ್ಕೋತಾ ಇದ್ದಾರೆ. ಅವ್ರನ್ನ ಫ್ಯಾಮಿಲೀಸ್ನ ಇಲ್ಲಿ ಮನೆಗಳು ಮಾಡಿಕೊಂಡು ಇಲ್ಲಿ ವಾಸ ಮಾಡಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಸೊ ಆ ಒಂದು ಇದರಿಂದ ಈ ರೀತಿ ಆಕಾಶ್ ಶಾಲೆ ತರ ನಮಗೆ ಬಹಳಷ್ಟು ಶಾಲೆಯ ನೆಸೆಸಿಟಿ ಇದೆ ಈ ಭಾಗದಲ್ಲಿ. ಆ್ಯಂಡ್ ಗುಡ್ ಕ್ವಾಲಿಟಿ ಎಜುಕೇಶನ್ ಕೊಡುವಂಥ ಶಾಲೆಗಳ ತುಂಬಾನೇ ಅವಶ್ಯಕತೆ ಇದೆ. ಸೊ ಆಕಾಶ್ ಶಾಲೆಯವರು ಈ ಭಾಗದಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್, ಫೀಸ್ ತುಂಬಾ ಜಾಸ್ತಿ ಮಾಡದೆ ಈ ಭಾಗದ ಜನರಿಗೆ ಕ್ವಾಲಿಟಿ ಎಜುಕೇಶನ್, ನಮ್ಮ ಮಕ್ಕಳು ಇಲ್ಲಿಂದ ಓದಿ ಇನ್ನ ದೊಡ್ಡವರಾಗಿ ಇನ್ನ ಒಳ್ಳೆ ಕಾಲೇಜುಗಳಿಗೆ ಸೇರ್ಬೇಕು, ಒಳ್ಳೆ ಕೆಲಸಗಳಿಗೆ ಹೋಗ್ಬೇಕು, ಬೆಂಗಳೂರು ಸಿಟಿಯಲ್ಲಿ ಒಳ್ಳೆ ಒಂದು ಕೆರಿಯರ್ನ ಮಾಡಬೇಕು, ಆ ಒಂದು ಇಂಟೆನ್ಷನ್ ಇಂದ ಇವರು ಶಾಲೆಯನ್ನ ನಡೆಸಬೇಕು ಅಂತ ಒಂದು ಭಾವನೆ ನಂದು. ಸೊ ಅವರಿಗೆ ಆಲ್ ದ ಬೆಸ್ಟ್ ವಿಶಸ್. ಸೋಮು ಅವರು ನಮಗೆ ಬಹಳ ವರ್ಷದಿಂದ ಆತ್ಮೀಯ ಸ್ನೇಹಿತರು. ಅವರು ಏನಾದರೂ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಒಳ್ಳೆ ಸ್ಕೂಲನ್ನು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲನ್ನು ಮಾಡ್ತಾ ಇದ್ದಾರೆ. ಮುಖಂಡರುಗಳನ್ನ ಮಕ್ಕಳನ್ನ ಎಲ್ಲ ಸೇರಿಸಿ ಈ ಕಾರ್ಯಕ್ರಮ ನಡೆಸ್ತಾ ಇರೋದು ಬಹಳ ಸಂತೋಷ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು.